ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ಸ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವು ಇವತ್ತು ಬಂದು ನಮ್ಮ ತೋಟಕ್ಕೆ ಸುಣ್ಣ ಹಾಕಿದ್ದೀವಿ. ಮತ್ತು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ಸುಣ್ಣ ಹಾಕೋದ್ರಿಂದ ಏನು ಉಪಯೋಗ, ಮತ್ತು ಯಾವ ಥರ ಸುಣ್ಣ ಹಾಕಬೇಕು, ಮತ್ತು ಯಾವಾಗ ಹಾಕಬೇಕು, ಮತ್ತು ಹೆಂಗೆ ಹಾಕಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು, ನಾವು ನಮ್ಮ ತೋಟದಲ್ಲೆಲ್ಲ ಕೂಡ ಕಂಪ್ಲೀಟಾಗಿ ಹಾಕಿದ್ವಿ. ಯಾಕಂದರೆ ಹಾಕ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಇದು ಗೊತ್ತಲ್ಲ, ಪೌಡ್ರ್ ಥರ ಮುಟ್ಟಿದ್ರೆ ಸಾಕು ಎಲ್ಲ ಕಡೆಯೂ ವೈಟ್ ಆಗುತ್ತೆ. ಹಂಗಾಗಿ ಇವತ್ತು ನಾವು ಬಂದು ಹಾಕಿರೋದು ಮಂಗಳೂರು ಸುಣ್ಣ. ಇದು ಸುಣ್ಣದೆಲ್ಲ 2 ಟೈಪ್ ಇರುತ್ತೆ, ಒಂದು ಆಂಧ್ರ ಸುಣ್ಣ, ಒಂದು ಮಂಗಳೂರು ಸುಣ್ಣ. ಹಂಗಾಗಿ ನಾವು ಮಂಗಳೂರು ಸುಣ್ಣನ ತರಿಸ್ಬಿಟ್ಟು ಹಾಕಿದ್ದೀವಿ. ಆಂಧ್ರ ಸುಣ್ಣಕ್ಕೂ ಮಂಗಳೂರು ಸುಣ್ಣಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಮಂಗಳೂರು ಸುಣ್ಣ ಒಂದು ಸ್ವಲ್ಪ ಕೀಟ್ ಥರ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಮಂಗಳೂರು ಸುಣ್ಣ ಬಂದು ಪೂರ್ತಿ ಪೌಡ್ರ್ ಆಗಿರುತ್ತೆ. ಅದು ಬಂದು ಹಾಕಿದ ತಕ್ಷಣ ಎಲ್ಲ ಹೋಗ್ತಾ ಇರುತ್ತೆ. ಹಂಗಾಗಿ ಮಂಗಳೂರು ಸುಣ್ಣನೇ ಬೆಸ್ಟ್ ಅಂತ ಹೇಳ್ತೀನಿ. ಸುಣ್ಣ ಹಾಕೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಂದ್ರೆ, ನಮ್ಮ ತೋಟದ್ದು ಸಾಯಿಲ್ ಟೆಸ್ಟ್ನ ಮಾಡಿಸ್ಬೇಕು. ಸಾಯಿಲ್ ಟೆಸ್ಟ್ನ ಮಾಡಿಸೋದ್ರಿಂದ ನಮ್ಮ ಭೂಮಿದು ಪೌಷ್ಟಿಕಾಂಶ ಎಷ್ಟಿದೆ ಏನು ಅನ್ನೋದು ಎಲ್ಲ ಕೂಡ ಗೊತ್ತಾಗುತ್ತೆ. ಮತ್ತು ನಮ್ಮ ತೋಟಕ್ಕೆ ನಾವು ಎಷ್ಟು ಸುಣ್ಣ ಹಾಕಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಸಾಯಿಲ್ ಟೆಸ್ಟ್ ಮಾಡಬೇಕು ಅಂದರೆ ಒಂದು ಅರ್ಧ ಅಡಿ ಬಗೆದ್ಬಿಟ್ಟು ಅದರೊಳಗಿಂದ ಮಣ್ಣು ತಗೊಂಡೋಗ್ಬೇಕು ನೀಟಾಗಿ. ಇವಾಗ ಸುಣ್ಣ ಎಲ್ಲ ಕಂಪ್ಲೀಟಾಗಿ ಹಾಕಿದ್ದೀವಿ. ಇವಾಗೇನು ಟೆಸ್ಟ್ ಮಾಡ್ಸೋಕ್ಕಾಗಲ್ಲ, ಹಾಕೋಕ್ಕಿಂತ ಮುಂಚೆನೇ ನಾವು ಟೆಸ್ಟ್ನ ಮಾಡಿಸ್ಕೋಬೇಕು. ಮತ್ತು ಸುಣ್ಣನ ನಾವು ಬಂದು ಯಾವಾಗಲೂ ಕೂಡ ಡಿಸೆಂಬರಿಂದ ಫೆಬ್ರವರಿ ಒಳಗೆ ನಾವು ಸುಣ್ಣನ ಹಾಕಿ ಕಂಪ್ಲೀಟ್ ಮಾಡಿ ಮುಗಿಸ್ಬೇಕು. ಅದ್ರ ಡ್ರೈ ಇರೋವಾಗಲೇ ಹಾಕಬೇಕು. ಮತ್ತು ಮಳೆ ಎಲ್ಲ ಬಂದಮೇಲೆ ಸುಣ್ಣನ ಹಾಕೋಕ್ಕೆ ಆಗೋದಿಲ್ಲ. ಹಂಗಾಗಿ ಮತ್ತು ಸುಣ್ಣ ಹಾಕೋದ್ರಿಂದ ಭೂಮಿ ಕೂಡ ತಂಪಾಗಿರುತ್ತೆ. ಮತ್ತು ಈಗ ನಮ್ಮ ಭೂಮಿಲಿ ಏನಾದ್ರು ನ್ಯೂಟ್ರಿಯೆಂಟ್ಸ್ ಆಗಲಿ ಏನಾದ್ರು ಕೊರತೆ ಇದ್ದರೆ ಅದಕ್ಕೂ ಕೂಡ ಒಳ್ಳೆಯದು. ಮತ್ತು ಗಿಡದ ಬಡ್ಡಿಗೆಲ್ಲ ತೊಗೊಂಡೋಗಿ ಸುಣ್ಣನ ಹಾಕಬಾರ್ದು. ನೀವು ನೋಡ್ಬೋದು, ನಾವು ಗಿಡದ ಬಡ್ಡೆ ಎಲ್ಲ ಹಾಕಿಲ್ಲ, ಬೇರೆ ಬಡ್ಡಿಗೆ ಹೋಗ್ಬಾರ್ದು. ಯಾಕಂದರೆ ಗಿಡ ಎಲ್ಲ ಸ್ವಲ್ಪ ಸುಣ್ಣದ ಇದರಿಂದ ಬಿಸಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಸ್ವಲ್ಪ ದೂರದಿಂದನೇ ಎಲ್ಲ ನೀಟಾಗಿ ಚೆಲ್ಲಬೇಕು. ಇನ್ನು ಬೇರೆ ಥರ ಏನು ತೊಂದರೆ ಇರೋಲ್ಲ. ಸುಣ್ಣ ಹಾಕೋದ್ರಿಂದ ತುಂಬ ಒಳ್ಳೆಯದು ಕಾಫಿ ತೋಟಕ್ಕೆಲ್ಲ. ಹಂಗಾಗಿ ಮತ್ತು ಸುಣ್ಣ ಹಾಕಾದ್ಮೇಲೆ ನಾವು ಈಗ ಪೂರ್ತಿ ಎಲ್ಲ ಕಡೆಗೂ ಹಾಕಿಲ್ಲ, ಬರೀ ರೋಬಸ್ಟ ಪಟ್ಟೆ ಒಳಗೆ ಹಾಕಿದ್ದೀವಿ. ಅದ್ರ ಜೊತೆ ಒಂದು ಅರೇಬಿಕಾ ಗಿಡನೂ ಕೂಡ ಇದೆ. ಹಂಗಾಗಿ ಈ ನೋಡ್ಬೋದು ನೀವು, ಎಲ್ಲ ಪೂರ್ತಿ ಕಂಪ್ಲೀಟಾಗಿ ಹಾಕಿ ಮುಗ್ದಿದೆ. ಇವಾಗ ನಾವು ಇದಾದ ನಂತರ ಈಗ ಇರಿಗೇಷನ್ ಟೈಮು, ಅಂದರೆ ನೀರು ಹೊಡೆಯೋ ಟೈಮು. ಇವಾಗ ಎಲ್ಲ ಕಡೆಯೂ ಕೂಡ ನೀರು ಹೊಡೆಯೋದನ್ನ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ. ಹಂಗಾಗಿ ಸುಣ್ಣ ಎಲ್ಲ ಹಾಕಿ ಎಲ್ಲ ಮುಗಿಸ್ಕೊಂಡ್ವಿ. ಸ್ವಲ್ಪ ದಿವಸ ಹೋಗಬೇಕು, ಸುಣ್ಣ ಹಾಕಿ ಒಂದು 15 ದಿವಸ ಆದರೂ. ಹಂಗಾಗಿ ಬಿಟ್ಟಿದ್ದೀವಿ. ಆಮೇಲೆ ಮೆಣಸು ಕೂಡ ಇಲ್ಲಿ ಇದೊಂದು ಪಟ್ಟೆಲ್ಲಿ ಮಾತ್ರ ಕಂಪ್ಲೀಟಾಗಿ ಎಲ್ಲ ಕೂಡ ಕುಯ್ದಾಯಿತು. ಇದನ್ನೆಲ್ಲ ಮುಗಿಸ್ಕೊಬಿಟ್ವಿ. ಇನ್ನೇನಿದ್ರು ಬರೀ ಮರಗಸಿ ಒಂದು ಮಾಡಿಸ್ಬೇಕಷ್ಟೆ. ಮರಗಸಿ ಒಂದು ಮಾಡಿಸ್ಬಿಟ್ಟು ನೀರು ಹೊಡೆಯೋಕ್ಕೆ ಶುರು ಮಾಡಬೇಕು. ನೀವು ನೋಡ್ಬೋದು, ಮರಗಸಿ ಇನ್ನೂ ಮಾಡಿಸಿಲ್ಲ. ಇನ್ನೆಲ್ಲ ಕೆಲಸ ಕೂಡ ಕಂಪ್ಲೀಟಾಗೆಲ್ಲ ಮುಗಿದೋಗಿದೆ. ಇದೊಂದು ಮರಗಸಿಯನ್ನು ಮಾಡಿಸ್ಬಿಟ್ಟು ನೀರು ಹೊಡೆಯೋಕ್ಕೆ ಶುರು ಮಾಡಬೇಕು. ಪ್ರತಿ ಸರಿನೂ ಕೂಡ ರೋಬಸ್ಟಾಗೆಲ್ಲ ಫೆಬ್ರವರಿಯಿಂದನೇ ಶುರು ಮಾಡ್ತೀವಿ ನೀರು ಹೊಡೆಯೋಕ್ಕೆ. ಇನ್ನು ಅರೇಬಿಕಾ ಮಾರ್ಚ್ ಕಳೆದ್ಮೇಲೆ ಹೊಡಿತೀವಿ. ಹಂಗಾಗಿ ಇನ್ನು ಅರೇಬಿಕಾ ಏನು ಸ್ಥಿರ ನೀರು ಬೇಕು ಅಂತೇನು ಕೇಳೋದಿಲ್ಲ, ಅಥವಾ ಮಳೆ ಬರೋ ತನಕ ಕೂಡ ಕಾಯ್ಬೋದು. ಆದರೆ ರೋಬಸ್ಟ್ ಹಂಗಲ್ಲ. ಈ ಟೈಮಲ್ಲೇ ನಾವು ನೀರು ಹೊಡೆದ್ಬಿಟ್ಟು ಹೂನ ಮಾಡ್ಕೋಬೇಕು. ಮತ್ತು ಮಳೆಯಲ್ಲಿ ಏನಾದ್ರು ಅರ್ಧಂಬರ್ಧ ಆಯಿತು ಅಂದರೆ ಸರಿಯಾಗಿ ಒಳ್ಳೆ ಫಸಲು ಕೂಡ ಸಿಕ್ಕೋದಿಲ್ಲ. ಹೂವೆಲ್ಲ ಏನಾದ್ರು ಕರ್ತಿ ಹೋಗೋವಂಥದ್ದು ಇರುತ್ತೆ. ಹಂಗಾಗಿ ಕೂಡ ಆಗಿರುತ್ತೆ ಅಂತ ಹೇಳಿದ್ನಲ್ಲ. ಹಂಗಾಗಿ ನಾವು ನೀರನ್ನ ಕೂಡ ಹೊಡಿಬೇಕು. ಅವಾಗ ಕೂಡ ಒಂದು ಹೂವಿಂದು ಏನಾಗಿರುತ್ತೆ ಬ್ಲೋಸಮು ಅದೆಲ್ಲ ಕೂಡ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಆಮೇಲೆ ಮತ್ತು ಬ್ಯಾಕಿಂಗ್ ಕೂಡ ಕರೆಕ್ಟಾಗಿ ಹೊಡ್ಕೋಬೇಕು. ಈಗ ಮಳೆಗೆ ಕಾಯ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಒಂದು ಸತಿ ಫಸ್ಟ್ ರೌಂಡಲ್ಲಿ ಚೆನ್ನಾಗಿ ಬರುತ್ತೆ ಮಳೆ, ಆಮೇಲೆ 2ನೇ ರೌಂಡಲ್ಲಿ ಸರಿ ಬರೋದಿಲ್ಲ. ಹಂಗೆಲ್ಲ ಆಗೋ ಪ್ರಾಬ್ಲಮ್ಸ್ ಇರುತ್ತೆ. ಹಂಗಾಗಿ ನೀರು ಹೊಡೆಯೋದು ಬೆಸ್ಟ್ ಅಂತ ಹೇಳ್ತೀನಿ ರೋಬಸ್ಟಕ್ಕೆಲ್ಲ. ಏನಂದರೆ, ಈಗ ನಾವು ನೀರು ಹೊಡೆದು ಎಲ್ಲ ಮಾಡ್ಕೊಳೋದು ಮಾತ್ರ ಒಂದು ಇಂಪಾರ್ಟೆಂಟ್ ಅಲ್ಲ, ಮತ್ತು ಗಿಡಗಳಲ್ಲೂ ಕೂಡ ಒಂದು ನ್ಯೂಟ್ರಿಯೆಂಟ್ಸ್ ಅನ್ನೋದೆಲ್ಲ ಕೂಡ ಚೆನ್ನಾಗಿರ್ಬೇಕಲ್ಲ. ಹಂಗಾಗಿ ಒಳ್ಳೆ ಗೊಬ್ಬರನೂ ಕೂಡ ಹಾಕಬೇಕು. ಆಮೇಲೆ ಇನ್ನೂ ಏನೇನು ಕೆಲಸ ಇರುತ್ತೆ ಎಲ್ಲ ಕೂಡ ಮಾಡಿಕೊಡ್ಬೇಕು. ಕಂಪ್ಲೀಟಾಗಿ ಕಸಿ ಗಿಸಿ ಎಲ್ಲ ತೆಗೆಸ್ಬೇಕು. ಇವಾಗೆಲ್ಲ ಕೂಡ ಮುಗ್ದೋಗಿದೆ. ಇನ್ನೇನಿದ್ರು ನೀರು ಹೊಡೆಯೋದು ಒಂದು ಮಾತ್ರ ಉಳಿದಿದೆ ನಮ್ಮದು. ಇನ್ನು ನೀವು ಯಾರು ನೀರು ಹೊಡೆಯೋಕೆ ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ವೋ, ಪ್ರತಿಯೊಬ್ಬರು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಲಾಸ್ಟ್ ವಿಷಯ ಏನಂದರೆ, ಸುಣ್ಣ ಹಾಕೋಕ್ಕಿಂತ ಮುಂಚೆ ನಾವು ಬೇಕಾದ್ರೆ ಸುಣ್ಣನೂ ಕೂಡ ಟೆಸ್ಟ್ ಮಾಡಿಸ್ಬೋದು. ಯಾಕಂದರೆ ಸುಣ್ಣ ಒಳ್ಳೆ ಕ್ವಾಲಿಟಿ ಇದೆಯಾ, ಮತ್ತು ಸುಣ್ಣದಲ್ಲಿ ಏನೇನು ಕಂಟೆಂಟ್ ಇದೆ, ಯಾವ ಥರ ಇದೆ ಅಂತ ಎಲ್ಲ ಕೂಡ ಮಾಡಿಸ್ಬೋದು. ಅದು ಬಂದು ಕಾಫಿ ಬೋರ್ಡಲ್ಲೆಲ್ಲ ಮಾಡ್ತಾರೆ. ಒಂದು ಸತಿ ವಿಚಾರಿಸ್ಕೊಳ್ಳಿ ಎಲ್ಲಿ ಮಾಡ್ತಾರೆ ಏನು ಅಂತ. ಅದನ್ನು ನೋಡಿಬಿಟ್ಟು ಕೂಡ ಸುಣ್ಣ ಹಾಕ್ಬೋದು. ಒಬ್ಬೊಬ್ಬರು ಸುಣ್ಣ ಅಂತ ಹೇಳ್ಬಿಟ್ಟು ಯಾವುದ್ಯಾವುದೋ ಲೋಕಲ್ದೆಲ್ಲ ತಂದುಬಿಟ್ಟಿರ್ತಾರೆ, ಅದು ಭೂಮಿಗೆ ಸೆಟ್ ಆಗದಲ್ಲೇ ಇರ್ಬೋದು. ಹಂಗಾಗಿ ಅದನ್ನು ಕಂಪ್ಲೀಟಾಗಿ ಮಾಡಿಸ್ಕೊಂಡು ನೋಡಿಬಿಟ್ಟು ನೀಟಾಗಿ ಹಾಕ್ಕೊಳ್ಳಿ.
ಮತ್ತು ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಜೊತೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಪ್ರತಿಯೊಬ್ಬರು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೂ ಇನ್ನೂ ಯಾವ್ದಾದ್ರು ಇದೇ ಥರ ರಿಲೇಟೆಡ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಅಥವಾ ನಮ್ಮ ಚಾನಲಲ್ಲಿ ಕೂಡ ಇರುತ್ತೆ. ಪ್ರತಿಯೊಬ್ಬರು ಕೂಡ ಹೋಗಿ ನೋಡಿ, ಫಾಲೋ ಮಾಡಿ, ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೈ ಥ್ಯಾಂಕ್ ಯು.